ಫ್ರೆಂಡ್ಸ್ ಇದೆ ಎಷ್ಟು ಪೀಕು ಕೇವ್ಸ್ ಎಲ್ಲ ನೋಡ್ಕೊಂಡು ಮ್ಯಾಕ್ಸಿಮಮ್ ಜನ ಇಲ್ಲಿಗೆ ಬರ್ತಾರೆ. ನಿಮ್ ಕೈಯಲ್ಲಿ ಆಗುತ್ತೆ ಅಂದ್ರೆ ಮಿಸ್ ಮಾಡ್ಕೋಬೇಡಿ. ಅಷ್ಟು ಈಸಿ ಇಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಒಳ್ಳೆ ಬೆಟ್ಟದಂಗೆ ಇರುತ್ತೆ, ಗ್ರಿಪ್ ಅಷ್ಟೊಂದು ಜಾಸ್ತಿ ಏನಿಲ್ಲ, ಬಟ್ ಆಗುತ್ತೆ ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ. ಈಗಂತೂ ಒಂದು ಡ್ರೋನ್ ಶಾಟ್ ಹಾಕ್ತೀನಿ. ಸೊ ನೋಡಿ ಈ ಪ್ಲೇಸ್ ಹೆಂಗಿದೆ ಅಂತ, ಇಲ್ಲಿಂದ ಕೋಲಾರ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ. ಹಲೋ ಫ್ರೆಂಡ್ಸ್, ಈಗ ನಾವು ಅಂತರ್ಗಂಗೆ ಟೆಂಪಲ್ ಬಂದಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು 200+ ಮೆಟ್ಲಿದೆ. ಅದನ್ನ ಹತ್ಕೊಂಡು ಹೋದ್ಮೇಲೆ ನಮ್ಗೆ ಟೆಂಪಲ್ ಸಿಗುತ್ತೆ. ಬನ್ನಿ ಟೆಂಪಲ್ ಅಲ್ಲಿ ಮೀಟ್ ಆಗೋಣ. ಬಟ್ ಯಾರೇ ಬಂದ್ರು ಇಲ್ಲಿ ಬ್ಯಾಗ್ ತುಂಬಾ ಚಿಪ್ಸು, ಕೈ ತುಂಬಾ ಸೌತೆಕಾಯಿ ಅಂತ ಇಂಥದ್ದು ಏನಾದ್ರು ತಗೊಬಂದ್ರೆ ಒಂದೊಂದು ಟೆಂಪಲ್ ಹೋಗೋಷ್ಟರಲ್ಲಿ ನಿಮ್ಮ ಹತ್ರ ಇರಲ್ಲ, ಎಲ್ಲ ಕೋತಿಗಳು ಸ್ವಾಹ ಮಾಡುತ್ತೆ. ಬಿಕಾಸ್ ಇಲ್ಲಿರೋದೆಲ್ಲ ರೌಡಿ ಕೋತಿಗಳು. ಕ್ಲೋಸ್ ಮಾಡಿರೋ ಶಾಪ್ನೇ ಬಿಡ್ತಿಲ್ಲ, ನಿಮ್ಮನ್ನೇನು ಬಿಡ್ತಾವು. ಬ್ಯಾಗು ಹುಷಾರು. ಪಾಸಿಬಲ್ ಆಗತ್ತಾ ನಮ್ಮ ಹುಡುಗನ ಥರ ಒಂದು ಕೈಯಲ್ಲಿ ಒಂದು ಕಡ್ಡಿ ಇಟ್ಕೊಂಬನ್ನಿ, ಇಲ್ಲ ಅಂತಂದ್ರೆ ನಿಮ್ಮ ಗತಿ ಅದೋ ಗತಿ. ಏನಂಟಿ ಬ್ಯಾಗ್ ಕಿತ್ಕೊಂಡೈತಾ? ಯಾರ್ದು? ಓ ರಿಟರ್ನ್ ಬರ್ಲಿಲ್ಲ ಹಾಗಾರೆ. ಓ ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ಏನಕ್ಕೆ ಕೇಳಿದೆ ಅಂತ. ಇದೇ ಸೀನ್ ರಿಪೀಟ್ ಆಗೋದು. ತುಂಬಾ ಅಂದ್ರೆ ತುಂಬಾ ಕೋತಿಗಳಿರುತ್ತೆ. ಅವಕ್ಕೆ ಸಪ್ರೇಟ್ ಆಗಿ ಫುಡ್ ಏನ್ ಸಿಗಲ್ಲ. ಇಲ್ಲಿ ಯಾರ್ಯಾರು ಎತ್ಕೊ ಬರ್ತಾರಲ್ಲ ಫುಡ್, ಅವ್ರ ಫುಡ್ಡೇ ಸಿಗೋದು. ಸೊ ಹುಷಾರು, ತುಂಬಾ ಕೇರ್ಫುಲ್ ಆಗಿ ಬನ್ನಿ, ಕೇರ್ಫುಲ್ ಆಗಿ ಹೋಗಿ. 200ಗಿಂತ ಏನು ಜಾಸ್ತಿ ಇರಲ್ಲ. ನಂದಿ ಕಾಣಿಸ್ತಿದ್ದಾನೆ. ನಂದಿ ಮುಂದೆ ಶಿವ ಇದ್ದೇ ಇರ್ತಾನೆ. ಆದರೆ ಈ ದೇವಸ್ಥಾನದ ಒಳಗೆ ಕ್ಯಾಮರಾ ಪರ್ಮಿಷನ್ ಇಲ್ಲ, ಹಾಗಾಗಿ ನಾನು ತೋರ್ಸೋಕ್ಕಾಗ್ತಿಲ್ಲ. ಆದ್ರೇನಂತೆ ಇದೇ ದೇವಸ್ಥಾನದಲ್ಲಿರುವಂಥ ಶಿವನ ದರ್ಶನ ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ. ಈಗ ನೀವು ಅದನ್ನು ನೋಡಬಹುದು. ಈ ದೇವಸ್ಥಾನ ನಂಬಿಕೊಂಡು ತುಂಬ ಕುಟುಂಬಗಳು ಬದುಕ್ತಿದ್ದಾವೆ. ಆದರೆ ಈ ಕುಟುಂಬ ತುಂಬಾ ಸ್ಪೆಷಲ್. ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರುವಂಥ ಈ ಶಿವಾಲಯದಲ್ಲಿ ಈ ನೀರು ತುಂಬಾ ಸ್ಪೆಷಲ್. ಈ ದೇವಸ್ಥಾನದ ಹೆಸರೇ ಅಂತರಗಂಗೆ ಅಂತ. ಈ ಒಳಗಿನಿಂದ ಬರ್ತಿರುವಂತಹ ಗಂಗೆ ಬಗ್ಗೆ ತುಂಬಾ ಮಾತಾಡ್ತಾರೆ. ಈ ದೇವಸ್ಥಾನದ ಬಗ್ಗೆ ಎಷ್ಟು ಮಾತಾಡ್ತೀವೋ ಈ ನೀರಿನ ಬಗ್ಗೆನೂ ಅಷ್ಟೇ ಮಾತಾಡ್ತೀವಿ. ಅಂತ ಸ್ಪೆಷಲ್ ಏನಂತಂದರೆ, ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನದ ಒಳಗಿಂದ ಬರ್ತದೆ, ಆದರೆ ಅದಕ್ಕೆ ಲಿಂಕ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬರ್ತಿರುವಂಥ ನೀರಿಂದಾನೆ ಇಲ್ಲಿರುವಂಥ ಕಲ್ಯಾಣಿ ತುಂಬಿ ತುಳುಕ್ತಾ ಇತ್ತು. ಆದರೆ ಇವತ್ತು ಯಾಕೋ ಎಂಟಿ ಆಗಿದೆ. ಬೇಸಿಗೆ ಕಾಲದಿಂದನೋ ಮತ್ತೊಂದು ರೀಸನ್ ಗೊತ್ತಿಲ್ಲ. ಅಲ್ಲಿ ಬರ್ತಿರುವಂಥ ನೀರು ಪೂರ್ತಿಯಾಗಿ ಇಲ್ಲಿಗೆ ಯಾಕೋ ಬಿಟ್ಟಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಅಲ್ಲಿನ ನೀರಿಗೆ
ಏನೋ ಒಂದು ಎಂಟ್ರೆನ್ಸ್ಗಲ್ಲಿ ಕ್ಲೋಸ್ ಮಾಡಿದ್ದಾರೆ, ರೀಸನ್ ಗೊತ್ತಿಲ್ಲ. ಮಧ್ಯಕ್ಕೆ ಹೀಗೆ ಹೋಗ್ತಿದ್ರೆ ನಮಗೆ ಕಾಣಿಸೋದು ಆ ಈಶ್ವರನ ಮಗನಾದಂತಹ ವಿಘ್ನೇಶ್ವರರು. ಅವರನ್ನು ಈಗ ನೀವು ನೋಡ್ಬೋದು. ತುಂಬ ಜನ ಬಾಸ್ ಅಂತ ಕರೀತಾರೆ ಅವ್ರನ್ನ. ದೇವಸ್ಥಾನದಲ್ಲಿ ಹನುಮಂತರಾಯನ ದರ್ಶನ ಕೂಡ ಆಗುತ್ತೆ. ಅವರ ಪ್ರತಿರೂಪಗಳಂತೂ ಪ್ರತಿದಿನ ದೇವಸ್ಥಾನದ ಸುತ್ತಮುತ್ತಲಿದ್ದೇ ಇರುತ್ತೆ. ಫ್ರೆಂಡ್ಸ್, ಮೈನ್ ಟೆಂಪಲಲ್ಲಿರುವಂಥ ಶಿವನ ತೋರಿಸೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ವಿಡಿಯೋಗ್ರಫಿ, ಫೋಟೋಗ್ರಫಿ ಪ್ರೊಹಿಬಿಟೆಡ್ ಅಲ್ಲಿ. ಸೊ ಈಗ ಅಲ್ಲಿನ ಸ್ಥಳ ಪುರಾಣದ ಪ್ರಕಾರ, ಪೂಜಾರಿಗಳು ಹೇಳಿದ ಪ್ರಕಾರ ಏನು ಹೇಳಲಾಗ್ತಿದೆ, ಈ ವಾಟ್ರಿಗೂ ಈ ಟೆಂಪಲ್ಗೂ ಏನು ಸಂಬಂಧ ಅಂತ ತಿಳ್ಕೊಳ್ಳೋಣ. ಸೊ ಮೊದಲು ಋಷಿ ಮುನಿಗಳು ಇಲ್ಲಿರುವಂಥ ಶಿವನನ್ನು ಅಭಿಷೇಕಿಸೋದಕ್ಕೆ ಸ್ವಚ್ಛವಾದ ನೀರು ಬೇಕು ಅಂದ್ಬಿಟ್ಟು ಇಲ್ಲಿಂದ ಪ್ರತಿದಿನ ಕಾಶಿಗೆ ಹೋಗಿ ನೀರು ತೊಗೊಂಬರೋರಂತೆ. ಸೊ ಪ್ರತಿದಿನ ಹೀಗಾಗ್ತಿರೋದು, ಅವ್ರು ಕಷ್ಟಪಡೋದು ನೋಡಿ ಒಂದು ದಿನ ಗಂಗಾದೇವಿ ಪ್ರತ್ಯಕ್ಷವಾಗಿ ಇನ್ನು ಮೇಲಿಂದ ನೀನು ಬರೋ ಅಗತ್ಯ ಇಲ್ಲ, ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಆ ಋಷಿ ಮುನಿಗಳು ಇಲ್ಲಿಗೆ ಬಂದು ನೋಡೋಷ್ಟರಲ್ಲಿ ಇಲ್ಲಿ ಈ ನಂದಿ ಬಾಯಿಯಿಂದ ಈ ರೀತಿ ನೀರು ಬರ್ತಿತ್ತು. ಸೊ ಈಗ ಶಿವನಿಗೆ ಅಭಿಷೇಕ ನೀರಿಂದಾನೆ ಮಾಡಲಾಗ್ತಿದೆ. ಈ ನೀರು ಒಳಗಡೆಯಿಂದ ಬರ್ತಿರೋ ಕಾರಣದಿಂದಾಗಿ ಇದನ್ನು ಅಂತರ್ಗಂಗೆ ಅಂತ ಕರೆಯಲಾಗ್ತಿದೆ. ಫ್ರೆಂಡ್ಸ್, ಈ ನೀರಿಂದು ಇಲ್ಲಿನ ಹಿಸ್ಟ್ರಿ, ಕತೆ ನಿಜನಾ ಸುಳ್ಳ, ಇನ್ನೊಂದು ಏನು ಅನ್ನೋದು ಪಕ್ಕಕ್ಕಿಟ್ರೆ ನನಗಿಲ್ಲಿ ಇಷ್ಟ ಆಗಿರುವಂಥ ಒಂದು ವಿಚಾರ ಇದೆ. ಅದೇನು ಅಂತಂದರೆ, ತುಂಬ ದಿನ ಆಯ್ತು ಗುರು ಫಿಲ್ಟರ್ ಆಗದೆ ಇರುವಂಥ ನೀರನ್ನು ಕುಡಿದು. ಫಸ್ಟ್ ಟೈಮ್ ನಾನು ಮತ್ತೆ ತುಂಬ ದಿನಗಳ ನಂತರ ಇಲ್ಲಿ ನೀರು ಕುಡಿದಿದ್ದೀನಿ. ಬಟ್ ಇದೇನು ಅನ್ಹೆಲ್ತಿಯಾಗಿರುತ್ತೆ ಅಂತ ಅನಿಸಿಲ್ಲ. ಹೆಚ್ಚು ಕಮ್ಮಿ ಫಿಲ್ಟರ್ ಆಗಿರೋ ವಾಟರ್ ಥರನೇ ಫೀಲ್ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ಫಿಲ್ಟರ್ ಆಗದೇ ಇರೋಂಥ ವಾಟರ್ನ ತುಂಬ ಇಷ್ಟಪಟ್ಟು ಕುಡ್ತಿದ್ದೀನಿ. ನಮ್ಮ ಹಳ್ಳಿ ಜೀವನ ಬಿಟ್ಟ ನಂತರ ಮತ್ತೆ ನೀರು ಕುಡಿದ್ಮೇಲೆ ನನಗೆ ಅದೇ ಫೀಲ್ ಆಯಿತು. ಸೊ ಕೆಲವೊಂದು ಸ್ಮರಣೆಗಳನ್ನು ಮತ್ತೆ ನೆಮರು ಹಾಕ್ಕೊಳ್ಳುವಂತೆ ಈ ನೀರು ಮಾಡ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ತುಂಬ ಜನ ಕೋಲಾರದಲ್ಲಿ ಇಲ್ಲಿ ಈ ನೀರನ್ನ ಡೈರೆಕ್ಟಾಗಿ ಕುಡಿತಾರೆ ವಿತೌಟ್ ಫಿಲ್ಟ್ರೇಷನ್. ನೀರು ಮಾತ್ರ ಅಷ್ಟು ಚೆನ್ನಾಗಿದೆ. ಮತ್ತು ಈ ನೀರು ತುಂಬ ಜನ ಟ್ರೈ ಮಾಡಿರಬೇಕು, ಬಟ್ ಎಲ್ಲಿಂದ ಬರ್ತಿದೆ ಅನ್ನೋ ಸುಳಿವು ಇಲ್ಲಿವರೆಗೂ ಸಿಕ್ಕಿಲ್ಲ. ಫ್ರೆಂಡ್ಸ್, ಜಸ್ಟ್ ಟೆಂಪಲ್ ಮುಗಿಸ್ಕೊಂಡು ಇವಾಗ ಕೆಳಗೆ ಬರ್ತಿದ್ದೀವಿ. ಸೊ ನಾವು ಹೇಳೋ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗು 8 o'clock ನೀವು ಹೇಳಿದರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಟೆಂಪಲ್ನ. ಇವಾಗಲೂ ತುಂಬ ಚೆನ್ನಾಗಿದೆ, ಬಟ್ ಬರ್ಬೇಕಾದ್ರೆ ತುಂಬ ಬಿಸಿಲಿತ್ತು. ಆ ಟೈಮಲ್ಲಿ ನಿಮಗೆ ಅಷ್ಟು ಒಳ್ಳೆ ಫೀಲಿಂಗ್ ಇಲ್ಲದೆ ಇರ್ಬೋದು. ಬಟ್ ಮಾರ್ನಿಂಗ್ ಬಂದರೆ ಮಾತ್ರ ಟೆಂಪಲ್ಗೆ ಮತ್ತು ಇಲ್ಲಿ ನೀವು ನೋಡುವಂಥ ವಿಷನ್ಗೆ, ಇಲ್ಲಿ ಸಿಗ್ತಿರುವಂಥ ವ್ಯೂಗೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಸೊ ನನ್ನ ಪ್ರಕಾರ ಒಂದು 8 ಗಂಟೆಗೆ ಬನ್ನಿ, ಒಳ್ಳೆ ಸೀನ್ ನೋಡ್ತೀರಾ ಇಲ್ಲಿ. ಸೊ ನಮ್ಮ ವಿಜಯ್ ಅವ್ರು ಏನು ಹೇಳ್ತಾರೋ ಕೇಳಿ. ಟೆಂಪಲ್ ಹೇಗಿತ್ತು? ಟೆಂಪಲ್ ಚೆನ್ನಾಗಿತ್ತು. ಇಲ್ಲಿನ ವಿಶೇಷತೆ ಹೇಗೆ ಅನ್ನಿಸ್ತು? ವಿಶೇಷತೆ ವಾಟರ್, ಜಸ್ಟ್ ಪ್ಯೂರಿಫೈಡ್ ವಾಟರ್ ತರ ಇತ್ತು. ಹೆಂಗ್ ಬರುತ್ತೆ ಹೇಗ್ ಬರುತ್ತೆ ಗೊತ್ತಿಲ್ಲ, ಬಟ್ ಟೆಂಪಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆಯಲ್ಲ? ಟೇಸ್ಟ್ ಸಕ್ಕತ್ತಾಗಿತ್ತು. ನನಗಂತೂ ನಮ್ಮೂರಲ್ಲಿ ಕುಡಿತಿದ್ವಿ ಮೊದಲು, ಈಗ ಅಂದರೆ ಫಿಲ್ಟರ್ ವಾಟ್ರು ಅದು ಇದು ಅನ್ಕೊಬಿಟ್ಟಿದ್ವಿ. ಬಟ್ ಡೈರೆಕ್ಟಾಗಿ ಬರ್ತಿರೋ ವಾಟ್ರು ನಮ್ಮೂರಲ್ಲಿ ಆದಮೇಲೆ ಮತ್ತೆ ಬಂದು ಇಲ್ಲೇ ಕುಡಿತಿರೋದು, ಅದಂತೂ ನಂಗೆ ನೆನಪಾಯ್ತು 100%. ಅಂಡ್ ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ಆದಷ್ಟು ಒಂದು 6 to 7 ಇಂದ ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ 9 to 10 ಮುಗಿಸಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂಡ್ ಆದಷ್ಟು ವೀಕೆಂಡ್ ಬರೋ ಬದಲು ವೀಕ್ ಡೇಸ್ ಅಲ್ಲಿ ಈ ತರ ಬಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೌದು, ನೀವು ಮಾತ್ರ ಇರ್ತಿರೋವಾಗ. ಆವಾಗ ಅಂದರೆ ಮಿಕ್ಕಿದ ಜನದಲ್ಲಿ ಕಷ್ಟಪಟ್ಕೊಂಡು ನೀವು ಕಾಣಿಸ್ಕೋಬೇಕಾಗತ್ತೆ. ಇವತ್ತಿಗೆ ಇಷ್ಟೇ ಅಂತ ಕಷ್ಟಪಟ್ಟು ವಿಡಿಯೋ ಮಾಡಿರೋದು ಕಾಣಿಸ್ತಿರುತ್ತಾನೆ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಬಾಯ್. ಲೈಕು ಶೇರ್ ಹೇಳೇ ಇಲ್ಲ. ಲೈಕು ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.